ರಾಜ್ಯದ ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಅದಾಲತ್ಗಳನ್ನು ನಡೆಸಿ ಸಂಪೂರ್ಣ ಅನುಷ್ಠಾನಗೊಳಿಸುವುದೇ ಸರ್ಕಾರದ ಗುರಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅವರು ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ತಾಲೂಕು ಪಂಚಾಯತ್ ಕಾರ್ಕಳ ಪುರಸಭೆ ಹಾಗೂ ಕುಕ್ಕುಂದೂರು ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಮಂಜುನಾಥ ಸಭಾಭವನದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶ ಮತ್ತು ಅದಾಲತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯದೆಲ್ಲೆಡೆ 1,24,00,000 ಫಲಾನುಭವಿಗಳು ಸರ್ಕಾರದ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ. ಬಡವರು, ದೀನದಲಿತರು, ಯುವಕರು ಹಾಗೂ ಸಾಮಾನ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ಆಶಾಕಿರಣವಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕಾಂಗ್ರೆಸ್ ಬದ್ಧವಾಗಿದೆ ಎಂದು ಹೇಳಿದರು. 1,24,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ಕೊಡುವಂಥ, ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಒಂದು ಸದಾ ಅವಕಾಶ ನನಗೆ ಇವತ್ತು ದೊರಕಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೆ ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಕೆಲವೊಂದು ವಿಚಾರ ಸ್ಪಷ್ಟಪಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಅದು ಏನು ಅಂತಂದರೆ, ಯಾವಾಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬರ್ತಾವೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ರೈತರ ಬಗ್ಗೆ, ಯುವಕರ ಬಗ್ಗೆ, ಸ್ಪೆಷಲಿ ಮಹಿಳೆಯರ ಬಗ್ಗೆ ಯೋಜನೆಗಳನ್ನು ರೂಪಿಸುವಂಥ ಸರ್ಕಾರಗಳು ಯಾವುದಾದ್ರೂ ಇದ್ದರೆ, 79 ವರ್ಷ ಆಯಿತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಈ 79 ವರ್ಷದಲ್ಲಿ ಜನಸಾಮಾನ್ಯರ ಪರವಾದಂಥ ಚಿಂತನೆ ಇಟ್ಟುಕೊಂಡು ಯಾವುದಾದ್ರೂ ಸರ್ಕಾರಗಳು ಕಾರ್ಯವನ್ನು ಮಾಡ್ತವೆ ಅದು ಅಂತಂದರೆ ಹೆಮ್ಮೆಯಿಂದ ಹೇಳ್ತೀನಿ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಒಂದು ಹೊತ್ತು ತಿನ್ನಲಿಕ್ಕೆ, ಒಂದು ಹೊತ್ತು ಗಂಜಿಯನ್ನು ಕುಡಲಿಕ್ಕೆ ಇರದಂಥ ಪರಿಸ್ಥಿತಿಯಲ್ಲಿ ನಾವಿದ್ದಂಥ ಭಾರತ ದೇಶ ಕೇವಲ 79 ವರ್ಷದಲ್ಲಿ, ಇಲ್ಲಿ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿದ್ದಾರೆ, ಅವರೆದುರುಗಡೆ ಧೈರ್ಯದಿಂದ ಹೇಳಲಿಕ್ಕೆ ಬಯಸ್ತೇನೆ, ಕೇವಲ 79 ವರ್ಷದಲ್ಲಿ ಇಡೀ ವಿಶ್ವ ಭಾರತವನ್ನು ಹೊಳ್ಳಿ ತಿರುಗಿ ನೋಡುವ ಹಾಗೆ ಮಾಡಿದ್ದು, ಆ ಶ್ರೇಯಸ್ಸು ಯಾರಿಗಾದರೂ ಸಿಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಈ ಯೋಜನೆಗಳಿಗೆ. ಕಾರ್ಕಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಜಿತ್ ಹೆಗ್ಡೆಯವರು ಮಾತನಾಡಿ, ಈ ಬಾರಿ ಕಾರ್ಕಳ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ 35 ಕೋಟಿ ರೂಪಾಯಿ ಯೋಜನೆ ಒದಗಿಸಲಾಗಿದೆ. ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯಶಸ್ವಿಯಾಗಿ ಜಾರಿಯಾಗಿದೆ ಎಂದರು. ಉಡುಪಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಉಪಾಧ್ಯಕ್ಷ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರು ಮಾತನಾಡಿ, ಮಹಿಳೆಯರಿಗೆ ಶಕ್ತಿ ನೀಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಜಾತಿ ಮತಗಳೆನ್ನದೇ 36,000 ಜನತೆಗೆ ಸವಲತ್ತು ಹಂಚಿಕೆ ಮಾಡಲಾಗಿದೆ. ಬಡತನ ತೊಲಗಿಸುವುದೇ ನಮ್ಮ ಗುರಿ ಎಂದು ಹೇಳಿದ್ರು. ಸಭೆತು ನಾ ಮಸ್ತ್ ಖುಷಿ ಆಗ್ಬಿಟ್ಟು ದೇಪಂಡ ಸ್ವಲ್ಪ ಬಸ್ಸರದ ಜಾಸ್ತಿ ಮಹಿಳೆಯರೇ ಸೇರಿನ ಸಭೆ ಉಂಟು. ಒಂದು ಹೋಲು ಸಾಧ್ಯ ಉಂಟು ಬರ್ನ ಕರ್ನಾಟಕ ರಾಜ್ಯದ ಈ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆದ ಕಾರ್ಯಕ್ರಮ ಏಪಲ ನಂಗೆ ತುವರ ನಿರೀಕ್ಷೆ ಉಂಟು. ಇಡೀ ನಮ್ಮನ ದೇಶ ವೈತಮಿತ ಉಂತುದ್ರ ಮಂಡ ಮಹಿಳಾ ಶಕ್ತಿ ಓಲು ಪ್ರಧಾನವಾದಿಪ್ಪುಂಡು, ಆ ದೇಶ ಫಲ ಭದ್ರವಾದಿಪ್ಪುಂಡು. ಅಂಚ ಇನ್ನು ಮಹಿಳೆಯರಿಗೆ ಶಕ್ತಿ ಕೋರಡು ಬನ್ಪುರ ಮಲ್ಲ ಯೋಜನೆ ಇದು ಒಂದು ಕಳೆದ ಚುನಾವಣೆದ ಸಮಯಡ್ ಕರ್ನಾಟಕ ರಾಜ್ಯಡ್ ಪಂಚ ಗ್ಯಾರಂಟಿ ಕೊರ್ಪುರ ಒಂದು ನಿರ್ಣಯ ಸರ್ಕಾರದ ಸಿದ್ದರಾಮಯ್ಯ ಪಕ್ಕ DK ಶಿವಕುಮಾರ್ ಸರ್ಕಾರ ನಿರ್ಣಯ ಮಲ್ತಿದ್ದು. ಆ ರೀತಿ ಸರ್ಕಾರ ಬತ್ತಿ ಬಕ್ಕ ಯಥಾವತ್ತಾದ 5 ಯೋಜನೆಯನ್ನು ಜನಗಳಿಗೆ ಬಾರ ಪ್ರಾಮಾಣಿಕವಾದ ಒವ್ಯ ಒಂಜಿ ಮಧ್ಯವರ್ತಿರುವುದು ಅಂತೆ. ಇಡೀ ಗೃಹಲಕ್ಷ್ಮಿದ ಮೂಲಕ 2,000 ಬಂಡ 2,000 ರೂಪಾಯಿ ಜನಗಳಿಗೆ ಎತ್ತಿಕೊಂಡು 1,900 ರೂಪಾಯಿ ಇತ್ತು. ಅಂಚೆನೆ ಮಾತಾ ಯೋಜನೆ ಇನ್ನು ಗೃಹಲಕ್ಷ್ಮಿ ಅವಳು ಗೃಹ ಜ್ಯೋತಿ ಪರ್ಯಾವು ಫ್ರೀ ಕರೆಂಟ್ ಇಲ್ಲ. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ, ಕಾರ್ಕಳ ಪುರಸಭೆಯ ಅಧ್ಯಕ್ಷ ಯೋಗೇಶ್ ದೇವಾಡಿಗ, ತಾಲೂಕು ಪಂಚಾಯತ್ ಇಒ ಪ್ರಶಾಂತ್, ಕುಕ್ಕುಂದೂರು ಗ್ರಾಮ ಪಂಚಾಯತ್ ಉಪ ಕಾರ್ಯದರ್ಶಿ SS ಕುದ್ರೋಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶ್ಯಾಮಲಾ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. KM ಖಲೀಲ್, V4 ನ್ಯೂಸ್, ಕಾರ್ಕಳ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury.
Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.